ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಪುಸ್ತಕವನ್ನು ಓದಿ ಜ್ಞಾನ ಸಂಪಾದಿಸ್ಕೋ, ಆದರೆ ಮನುಷ್ಯರನ್ನು ಓದುವುದನ್ನು ಮಾತ್ರ ಮರಿಬೇಡ. ಇವತ್ತಿನ ಕಾಲದಲ್ಲಿ ಜ್ಞಾನಕ್ಕಿಂತ ಲೋಕಜ್ಞಾನ ತುಂಬಾ ಮುಖ್ಯ. ಹೌದು ಸ್ನೇಹಿತರೆ, ಪುಸ್ತಕವನ್ನು ಓದೋದು ಖಂಡಿತವಾಗ್ಲೂ ತಪ್ಪಲ್ಲ. ನಾವು ಪುಸ್ತಕನ ಓದಿ ನಮ್ಮ ಜ್ಞಾನವನ್ನು ಸಂಪಾದಿಸ್ಕೊಳ್ತೀವಿ. ಆದರೆ ನಾವು ಮನುಷ್ಯರನ್ನು ಓದುವುದನ್ನು ಕೆಲವೊಮ್ಮೆ ಮರ್ತೋಗಿರ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಮ್ಮೆ ಅಯ್ಯೋ ಬಿಡು, ನಮಗೇನಾದ್ರೂ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಮುಂದೆ ಅದರ ಒಂದು ಅವಶ್ಯಕತೆ ಬಂದೇ ಬರುತ್ತೆ. ಯಾಕಪ್ಪ ಅಂದರೆ ನಾವು ಹೊರಗಡೆ ಹೋದಾಗಾಗ್ಬೋದು, ಅಥವಾ ಪ್ರೆಸೆಂಟ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಜನರನ್ನ ಆಗ್ಬೋದು, ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊತೀವಲ್ವ, ನಮ್ಮ ಸಂಬಂಧ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ತಪ್ಪನ್ನು ಮಾಡಿರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಅಲ್ವಾ? ಯಾಕಂದರೆ ಎಲ್ಲ ಮನುಷ್ಯರು ಕೂಡ 100% ಪರ್ಫೆಕ್ಟಾಗಿ ಇರಲ್ಲ ಅಲ್ವಾ? ಅದೇ ರೀತಿ ನಾವು ಕೂಡ. ಸೊ ಹಾಗಾಗಿ ಅವರನ್ನು ಓದೋದು ಅಂದರೆ ಏನು ಹೇಳಿ, ಅಲ್ಲಿಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದು, ನಾವು ಎಷ್ಟು ಮಟ್ಟಿಗೆ ಅವರ ಒಂದು ಗುಣನ, ಅವರ ಒಂದು ಸ್ವಭಾವನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಕೆಲವೊಮ್ಮೆ ನಾವು ಯಾರು ಒಳ್ಳೆಯವ್ರು ಇರ್ತಾರಲ್ವ, ಅವ್ರನ್ನ ತುಂಬ ಕೆಟ್ಟವರು ಅನ್ನೋ ರೀತಿ ಅರ್ಥ ಮಾಡ್ಕೊಳ್ತೀವಿ. ಯಾರು ಕೆಟ್ಟವ್ರು ಇರ್ತಾರೆ, ಯಾರು ನಮ್ಮ ಹತ್ರ ತುಂಬಾ ನಗ್ತಾ ಮಾತಾಡ್ತಾ ಇರ್ತಾರಲ್ವ, ಅವ್ರನ್ನ ನಾವು ತುಂಬಾ ಒಳ್ಳೆಯವರು ಅಂತ ಅಂದ್ಕೊಳ್ತೀವಿ. ಆದರೆ ಅವರು ನಮ್ಮ ಬೆನ್ನ ಹಿಂದೆನೇ ನಮಗೆ ಚೂರಿ ಹಾಕೋದು ಗೊತ್ತೇ ಆಗೋದಿಲ್ವ. ಹೇಳ್ತಾರಲ್ವ ಸ್ನೇಹಿತರೆ, ಶತ್ರುಗಳು ಅಂದರೆ ಹೊರಗಡೆ ಶತ್ರುಗಳನ್ನ ತುಂಬ ಈಸಿಯಾಗಿ ಕಂಡುಹಿಡಿಬೋದು, ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಹಿತಶತ್ರುಗಳನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಮ್ಮೆ ಅದು ತುಂಬ ಕಾಲ ಮಿಂಚಿ ಹೋದ್ಮೇಲೆ ನಮಗೆ ತಿಳುವಳಿಕೆ ಆಗೋದು ಅಂತಲೇ ಹೇಳ್ಬೋದು. ಆದರೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಎಲ್ಲದಕ್ಕೂ ಸ್ವಲ್ಪ ತಾಳ್ಮೆ ಅನ್ನೋದು ಕೂಡ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಯಾವಾಗಲೂ ನಾವು ಪುಸ್ತಕದ ಬದನೆಕಾಯಿ ಅಂತ ಹೇಳ್ತೀವಿ ಅಲ್ವಾ, ಆ ರೀತಿ ಯಾವಾಗಲೂ ಬರೀ ಬುಕ್ಸಲ್ಲೇ ಜ್ಞಾನ ಪಡ್ಕೋಬೇಕು ಅಥವಾ ಕಂಪ್ಯೂಟರ್ದು ಜ್ಞಾನ ಇರಬೇಕು, ಈ ರೀತಿ ಮಾಡ್ರನ್ ಆಗಿ ನಮಗೆ ಜ್ಞಾನ ಇರಬೇಕು ಅಂತ ಅಲ್ಲ. ನಮ್ಮ ಸುತ್ತಮುತ್ತ ಇರೋ ಜನಗಳನ್ನು, ಹಾಗೆ ಅವರು ಯಾವ ಒಂದು ಸಿಚುವೇಷನಲ್ಲಿ ಇದ್ದಾರೆ, ನಾವು ಸಿಚುವೇಷನಿಗೆ ತಕ್ಕಂತೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದನ್ನು ಕೂಡ ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಕೆಲವೊಂದು ಸಲ ನಾವು ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನಮಗೆ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ಬಟ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಕೂಡ ಎಡವಿರ್ತೀವಿ. ಸೊ ಅವರು ಯಾವ ಪರಿಸ್ಥಿತಿಲಿದ್ದಾರೆ ಅಂತ ಗೊತ್ತಿಲ್ಲದೆ ನಾವು ಕೆಲವೊಂದು ಮಾತನ್ನು ಆಡ್ಬಿಡ್ತೀವಿ. ಆ ಮಾತು ಅವ್ರಿಗೆ ಎಷ್ಟು ನೋವುಂಟು ಮಾಡುತ್ತೆ ಅಂತ ಹೇಳಿ ನಮ್ಮ ಅರಿವಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಅಷ್ಟರಲ್ಲಿ ಕೆಲವೊಬ್ಬರು ಮನಸ್ಸುಗಳು ಒಡೆದೋಗ್ಬಿಟ್ಟಿರುತ್ತೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆಯೇ ನೀವು ಯಾರನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗೆ ನಿಮ್ಮನ್ನು ಇನ್ನೊಬ್ಬರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಮ್ಮೆ ಈ ವಿಡಿಯೋ ನೋಡ್ತಾ ಯೋಚನೆ ಮಾಡಿ ನೋಡಿ, ಓಕೆನಾ? ಸೊ ಕೆಲವೊಮ್ಮೆ ನಾವು ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತಲ್ವ, ಆ ಸಮಯದಲ್ಲಿ ಕೆಲವೊಮ್ಮೆ ಕ್ಷಮೆ ಕೇಳೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಕೆಲವೊಬ್ರು ಅಂದ್ಕೊಳ್ತಾರೆ, ಕ್ಷಮೆ ಕೇಳಿದ ತಕ್ಷಣ ಅಯ್ಯೋ ಇಲ್ಲ ನಾನು ಯಾಕೆ ಕ್ಷಮೆ ಕೇಳಬೇಕು, ನನ್ನ ಮರ್ಯಾದೆ ಕಡಿಮೆ ಆಗಿಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಕೆಲವೊಮ್ಮೆ ನಾವು ಕ್ಷಮೆ ಕೇಳೋದ್ರಿಂದ ನಮ್ಮ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ನಮಗೆ ಈಗೋ ಅನ್ನೋದು ಅಡ್ಡ ಬರುತ್ತಲ್ವ, ಅಯ್ಯೋ ಬಿಡು, ನಾನು ಯಾಕೆ ಅವ್ರಿಗೆ ಕ್ಷಮೆ ಕೇಳಬೇಕು, ಬೇಕಿದ್ರೆ ಅವರೇ ಬಂದು ಕೇಳಲಿ, ನಾನು ಹಾಗೆ ಹೀಗೆ ಅಂತ ಹೇಳಿ. ಸೊ ಈ ನಮ್ಮ ಒಂದು ಈಗೋಗೆ ನಾವು ರೆಸ್ಪೆಕ್ಟ್ ಮಾಡ್ತಾ ನಮ್ಮ ಸಂಬಂಧಗಳಲ್ಲಿ ಬಿರುಕು ಬಿಡೋದು ನಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಾಗಾಗಿ ಯಾಕಪ್ಪ ಅಂತಂದರೆ ಕೆಲವೊಮ್ಮೆ ಈಗೋ ಅನ್ನೋದು ಯಾವ ವಿಚಾರದಲ್ಲಿ ಇರಬೇಕೋ ಹಾಗೆ ಇರಬೇಕಾಗುತ್ತೆ. ಯಾಕಂದರೆ ಈಗೋ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದಿರುತ್ತೆ ಅಲ್ವಾ. ಲಿಮಿಟಲ್ಲಿದ್ದರೆ ಎಲ್ಲನೂ ಕೂಡ ಚೆಂದ. ನಾವು ತಪ್ಪು ಮಾಡಿನೂ ಕೂಡ ನಮ್ಮ ಈಗೋಯಿಂದ ನಾನು ಸಾರಿ ಕೇಳಲ್ಲ, ಅಥವಾ ನಮಗೆ ಅವ್ರನ್ನ ನಾನು ಯಾಕೆ ಅರ್ಥ ಮಾಡ್ಕೋಬೇಕು, ಅವರೇ ಅರ್ಥ ಮಾಡ್ಕೊಳ್ಳಿ, ನನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ, ಅವರೇ ತಪ್ಪು ಮಾಡಿರೋದು ಅಂತ ಹೇಳಿ ವಾದ ವಿವಾದಗಳನ್ನ ನಾವು ಜಾಸ್ತಿ ಮಾಡ್ತಾ ಹೋದಷ್ಟು ಕೂಡ ಸಂಬಂಧದಲ್ಲಿ ಇನ್ನೂ ಬಿರುಕು ಬರುತ್ತೆ ಹೊರತು ಇನ್ನೂ ನಮ್ಮ ಸಂಬಂಧ ಸರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾರು ಏನೇ ಹೇಳಲಿ, ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಪೋಸಿಟಲ್ಲಿರೋರು ಸಾರಿ ಕೇಳೋಕ್ಕೆ ರೆಡಿ ಇಲ್ವಾ, ಒಂದ್ಸಲ ನೀವೇ ಸಾರಿ ಕೇಳ್ಬಿಡಿ. ಸಾರಿ ಕೇಳೋದ್ರಿಂದ ನಮ್ಮ ಗಂಟೇನೂ ಹೋಗೋದಿಲ್ಲ ಅಲ್ವಾ, ಇನ್ನೂ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ ಅಂದಾಗ ಸಾರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದಕ್ಕೂ ಕೂಡ ಲಿಮಿಟ್ ಇರಬೇಕು. ಯಾಕಂದರೆ ನೀವೇ ಪ್ರತಿ ಸಲ ಕ್ಷಮೆ ಕೇಳ್ತಾ ಹೋಗ್ತಾ ಇದ್ದೀರಾ, ನಿಮ್ಮ ಕ್ಷಮೆಗೆ ಆ ಕಡೆಯಿಂದ ಯಾವುದೇ ರೀತಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತ ಅಂದಾಗ ನೀವೆಷ್ಟೇ ಕ್ಷಮೆ ಕೇಳಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇರಲ್ಲ, ಓಕೆನಾ? ಎಲ್ಲದೂ ಕೂಡ ಆ ಪರಿಸ್ಥಿತಿ ಮೇಲೆ ನಿಂತಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಸೊ ದಯವಿಟ್ಟು ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ, ಓಕೆನಾ? ಸೊ ಯಾಕಂದರೆ ನಮ್ಮ ವಿಡಿಯೋ ಪ್ರತಿ ನೋಟಿಫಿಕೇಷನ್ಸ್ ನಿಮಗೂ ಕೂಡ ರೀಚ್ ಆಗುತ್ತೆ, ನೀವು ಕೂಡ ನಮ್ಮ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇದೇ ರೀತಿ ಆಲ್ವೇಸ್ ನಮ್ಮ ಚಾನಲಲ್ಲಿ ಮೋಟಿವೇಶ್ನಲ್ ವಿಡಿಯೋಸ್ ನಿಮಗಾಗಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು.